ಕಾವಿ ಬಟ್ಟೆ ತೊಡಲಿಲ್ಲ, ಮಠ ಕಟ್ಟಲಿಲ್ಲ, ಹಣ ಮುಟ್ಟಲಿಲ್ಲ. 200 ಎಕರೆ ಜಮೀನು ತೊರೆದ್ರು, ಪದ್ಮಶ್ರೀ ತಿರಸ್ಕರಿಸಿದ್ರು. ಕಾರು ಕೊಟ್ರೆ ಸ್ವಂತ ಕಾಲಿನಿಂದ ನಡಿಗೆ ಇಟ್ರು. ಬೋಧಿಸಿ ಬುದ್ಧರಾದ್ರೂ, ಜ್ಞಾನದ ಯೋಗಾಶ್ರಮವಾಗಿಸಿ ಮಹಾತ್ಮರಾದ್ರೂ, ಪ್ರವಚನದಲ್ಲಿ ಲೀನರಾಗಿ ಸಿದ್ದೇಶ್ವರರಾದ್ರು. 100 ಎಕರೆ ಜಮೀನು ಇತ್ತು, ಅರಮನೆಯಂತಹ ಮನೆಯೂ ಇತ್ತು. ಆದರೆ ಸಿದ್ಧಗೊಂಡ ಎಂಬ ಬಾಲಕನ ಎದೆಯಲ್ಲಿ ಅಕ್ಷರ ಮೊಳಕೆಯೊಡೆಯುವ ಹಂತದಲ್ಲೇ ಬುದ್ಧನ ವೈರಾಗ್ಯ ಮೈಗೂಡಿತ್ತು. ನಶ್ವರದ ರಾಜ ವೈಭವವನ್ನೆಲ್ಲ ಧಿಕ್ಕರಿಸಿ ಎದ್ದು ಹೊರಟ ಸಿದ್ಧಾರ್ಥ ಗೌತಮ ಬುದ್ಧನಾದಂತೆ ಒಕ್ಕುಲತನ ಸಿರಿ ಕುಟುಂಬದ ಸಿದ್ಧಗೊಂಡ ಎಲ್ಲವನ್ನ ತೊರೆದು ಸಿದ್ದೇಶ್ವರನಾಗಿ ಜಗದೋದ್ಧಾರಕ್ಕೆ ಟೊಂಕ ಕಟ್ಟಿದ್ದ. ದೀಪಾವಳಿ ಪಾಡ್ಯದ ದಿನ ಜಗತ್ತಿಗೆ ಬಂದಿದ್ದ ಸಿದ್ಧಗೊಂಡ ಎಂಬ ಜ್ಞಾನ ಸೂರ್ಯ ಯುಗಾದಿ ಪಾಡ್ಯದ ದಿನ ಮೌಢ್ಯದ ಮನುಕುಲವನ್ನ